ಇಂದು ಜುಲೈ 6ನೇ ತಾರೀಕು. ಈ ಪುಸ್ತಕ ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂಥ ಇದೊಂದು ಅಪೂರ್ವ ಬರಹ. ಬಹಳಷ್ಟು ಶ್ರೇಷ್ಠವಾದ ಬರಹಗಳು ಇಲ್ಲುಂಟು. ಇದು ಅದೇ ಸಾಲಿನಲ್ಲಿರುವಂತಹ ಬರಹ. ಶಿರೋನಾಮೆ ಫಾರ್ಗಿವ್ ಆ್ಯಂಡ್ ಫಾರ್ಗೆಟ್. Forgive and forget. Arthur Pinero, the famous dramatist, once said, "If you have anything to pardon, pardon quickly. Slow forgiveness is better than no forgiveness." In forgiving and forgiving quickly, it is best also to put into practice the old English proverb, forgive and forget. In a sense, forgetting part is just as important as the forgiving, for we can hardly be said to forgive if we dwell upon past injuries. Forgive thy neighbor if he hath hurt thee, and then shall thy sins be forgiven to thee when thou prayest. Hale English. He that is but flesh nourisheth anger, and doth he ask forgiveness of God? Who shall obtain pardon for his sins? Remember thy last things, and let enmity cease. ಎಕ್ಲಾಸಿಯಾಸ್ಟಿಸ್ನೊಳಗಿಂದ ಬರಹ ಕೊನೆಗೆ ಓದಿದ್ದು ಒಂದು ಸಣ್ಣ 4 ಸಾಲಿನ ಕವನ. ಥಾಮಸ್ ಟ್ರಿಯಾಕ್ಸ್ ಅನ್ನುವಂಥ ಮಹನೀಯರು ಬರೆದದ್ದು. Not light of credit to reports, revenge he never sought, but would forgive and did forget the wrongs that were him wrought. ಅಪೂರ್ವವಾದಂಥ ಎಷ್ಟೊಂದು ಅದ್ಭುತವಾದಂಥ ಬರಹಗಳು ಇಲ್ಲುಂಟು ನೋಡ್ರಿ. ಕ್ಷಮಿಸಬೇಕು, ಮರೆಯಬೇಕು. ಕ್ಷಮಿಸಬೇಕು, ಮರೆಯಬೇಕು. ಆ ಆರ್ಥರ್ ಪಿನೆರೋ ಅಂಥ ಆ ಪ್ರಸಿದ್ಧ ನಾಟಕಕಾರ ಒಮ್ಮೆ ಹೇಳ್ಯಾನ, ಏನನ್ನಾದರೂ ಯಾರನ್ನಾದರೂ ನೀವು ಕ್ಷಮಿಸುವುದಾದಲ್ಲಿ ತ್ವರಿತವಾಗಿ ತಕ್ಷಣವೇ ಕ್ಷಮಿಸಬೇಕು. ನಿಧಾನವಾಗಿ ಕ್ರಿಯೆ ಏನಿದೆಲ್ಲ ಅದು ಕ್ಷಮಿಸದೇ ಇರುವುದಕ್ಕಿಂತ, ನೀವು ಕ್ಷಮ ಮಾಡದೇ ಇರುವುದಕ್ಕಿಂತ ಉತ್ತಮ ಏನಲ್ಲ. ಆದ್ದರಿಂದ ತಕ್ಷಣವೇ ಕ್ಷಮಿಸಬೇಕು. ಕ್ಷಮಿಸುವುದು, ತ್ವರಿತವಾಗಿ ಕ್ಷಮಿಸುವುದೇ ಶ್ರೇಷ್ಠವಾಗಿದೆ. ಆವಾಗಿಂದಾಗ ಕ್ಷಮಿಸೋದೇ ಶ್ರೇಷ್ಠ ಆಗಿದೆ. ಇದರ ಸಂಗಡ ಆ ಹಳೆಯ ಇಂಗ್ಲೀಷ್ ಗಾದೆಯ ಮಾತನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯ. ಯಾವುದು? ಕ್ಷಮಿಸೋ ಹಾಗೂ ಮರೆತು ಬಿಡು. ಈ ಮರೆತು ಬಿಡು ಅನ್ನುವಂಥ ಅಂಶ ಏನಿದೆಯಲ್ಲ, ಇದು ಕ್ಷಮಿಸುವುದಷ್ಟೇ ಮಹತ್ವದ್ದಾಗಿದೆ. ಏಕೆಂದರೆ ನಾವು ಹಿಂದೆ ಆಗಿರುವ ನೋವುಗಳನ್ನು ನೆನೆಸುತ್ತಾ ಇರುವಾಗ ಕ್ಷಮಿಸುವುದು ಕಷ್ಟದ ಕೆಲಸವಾಗ್ತದೆ. ಆದ್ದರಿಂದ ಕ್ಷಮಿಸಬೇಕು, ಮರೆಯಬೇಕು. ನಿಮಗೆ ನೆರೆಹೊರೆಯವರು, ಇದು ಆ ಎಕ್ಲಾಸಿಸ್ ಅನ್ನುವಂಥ ಪುಸ್ತಕದಲ್ಲಿನ ಬರಹ, ನಿಮಗೆ ನಿಮ್ಮ ನೆರೆಹೊರೆಯವರು ನೋವುಂಟು ಮಾಡಿದ್ದಾರೆ, ಅವರನ್ನು ಕ್ಷಮಿಸಿಬಿಡಿ. ಆಗ ಮಾತ್ರ ನಿಮ್ಮ ಪ್ರಾರ್ಥನೆ, ಮನುಷ್ಯ ದಿವಸ ಪ್ರಾರ್ಥನೆ ಮಾಡ್ತಾನಲ್ಲ, ಆ ಪ್ರಾರ್ಥನೆಗಳು ನೀವು ಮಾಡಿದಾಗ ನೀವೇನೇನು ಪಾಪಗಳನ್ನು ಮಾಡಿರೋ ಅವನ್ನೆಲ್ಲ ಅದು ಕ್ಷಮಿಸಿಬಿಡ್ತದೆ ಆ ಪ್ರಾರ್ಥನೆ. ಮನುಷ್ಯ ಅಂದ್ರೇನು? ಈ ಮಾಂಸ ಖಂಡಗಳ ಮುದ್ದೆ.
ಆತ ಸಿಟ್ಟು ಮಾಡಿಕೊಂಡು ದೇವರನ್ನು ಕ್ಷಮಿಸೋ ಕ್ಷಮಿಸೋ ಅಂತ ಕೂಗಿದಾಗ ಏನಾಗ ಸಾಧ್ಯ ಅದನ್ನದು ಇಲ್ಲ. ಅದಕ್ಕೆ ನಮ್ಮ ಪಾಪಗಳಿಗಾಗಿ ನಾವು ಕ್ಷಮೆ ಕೇಳುವುದು ಸಿಟ್ಟು ಮಾಡಿಕೊಂಡು ಸಾಧ್ಯ ಇಲ್ಲ. ಅದನ್ನು ಬಿಡಬೇಕು, ಆ ಸಿಟ್ಟು ಬಿಡಬೇಕು, ಆ ವೈರತನವನ್ನು ಸಹ ನೀವು ಬಿಡಲೇಬೇಕು ಅಂಥೇಳಿ ಇಲ್ಲಿ ಉಪದೇಶವಿದೆ. ಇನ್ನು ಆ ಕೊನೆಯ ಕವನ, ಆ ಪ್ರಶಸ್ತಿ ಪತ್ರಗಳು ಏನು ಹೇಳ್ತಾವ? ಸೇಡು ತೀರಿಸಿಕೊಳ್ಳುವುದಂತೂ ಎಂದೂ ಸಲ್ಲದ ಮಾತು. ಯಾವಾಗಲೂ ಸೇಡು ತೀರಿಸಿಕೊಳ್ಳುವಂಥ ಮಾತುಗಳಾಗಲಿ, ಅದರಿಂದ ಏನಾದರೂ ಒಂದು ಪ್ರಶಸ್ತಿ ಪತ್ರ ಬಂದದ್ದಾಗಲಿ ಎಂದೂ ಸಲ್ಲದು. ಆದರೆ ಕ್ಷಮಿಸುವುದು ಹಾಗೂ ಮರೆತು ಬಿಡುವುದು ಅದೇ ಒಂದು ಶ್ರೇಷ್ಠವಾದದ್ದು. ಯಾಕಂದರೆ ಯಾರು ನಾವು ತಪ್ಪುಗಳನ್ನು ಮಾಡಿದವರು ಅವನ್ನು ಮೃದುವಾಗಿ, ನಾವು ತಪ್ಪುಗಳನ್ನು ಮಾಡಿದರೆ ಯಾರಾದರೂ ನಮ್ಗೆ ಏನು ಅಂತಿದ್ರೆ ಅದನ್ನು ನಾವು ಮೃದುವಾಗಿ ಸ್ವೀಕರಿಸಿ ಬಿಡೋಣ, ಅದನ್ನು ನಾವು ಸ್ವೀಕಾರ ಮಾಡಿಬಿಡೋಣ. ನಾವು ತಪ್ಪು ಮಾಡಿದ್ರ ಅಂತ ಹೇಳುವಂಥ ಅಪೂರ್ವವಾದ ಬರಹ ಅಷ್ಟು ತಿಳ್ಕೊಂಡದ್ದು ನಾನು. ಇರಲಿ, ಅಂದರೆ ಭಾಳ ಮಹತ್ವದ ವಿಷಯ ಅಂದರೆ ಕ್ಷಮಿಸಿರಿ ಹಾಗೂ ಮರೆಯಿರಿ ಅಂತ. ಕ್ಷಮಿಸಿರಿ ಹಾಗೂ ಮರೆಯಿರಿ, ಫಾರ್ಗಿವ್ ಆ್ಯಂಡ್ ಫಾರ್ಗೆಟ್. ಅಪೂರ್ವವಾದಂಥ ಒಂದು ಬೋಧನೆಯ ಪುಟವಿದು ಈ ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿ ಎಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.